ಅಪ್ಪ ಮಗ ಇಬ್ಬರು ಇಲ್ಲೇ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ನಾಳೆ ಎಂಗೇಜ್ಮೆಂಟ್ ಸಿಂಪಲ್ ಆಗಾದರೂ ನಮ್ಮ ಸ್ವಾತಿ ಮದುವೆ ಗ್ರ್ಯಾಂಡಾಗಿ ಆಗಬೇಕು. ಜೀವನ ಪರ್ಯಂತ ಕಷ್ಟಪಟ್ಟು ದುಡ್ದಿದ್ದು ದುಡ್ಡನ್ನ ಒಂದೇ ದಿನ ಖರ್ಚು ಮಾಡಿ ಆಮೇಲೆ ಒದ್ದಾಡು ಅಂತೀಯಾ? ನೋಡಿ, ನನ್ಗೆ ಅದೆಲ್ಲ ಬೇಡ. ನನ್ನ ಮಗಳು ಮದುವೆ ಗ್ರ್ಯಾಂಡಾಗಿ ಆಗ್ಬೇಕಷ್ಟೇ. ನಮ್ಮಿಬ್ರು ಮದುವೆನ ಎಷ್ಟು ಗ್ರ್ಯಾಂಡಾಗಿ ನಮ್ಮ ಅಪ್ಪ ಮಾಡಿದ್ರು ಅಂತ ನೆನಪಿದ್ಯಾ? ಏನು ನಿಮ್ಮಪ್ಪ ದೊಡ್ಡ ಬಿಲ್ ಗೇಟ್ಸು? ಏನಂದ್ರಿ? ಏನಿಲ್ಲ, ಮದುವೆ ಚೆನ್ನಾಗಿ ಮಾಡೋಣ ಅಂದೆ. ಇರಿ, ನಾನು ನೋಡ್ತೀನಿ. ಏನ್ ಮಾವ, ಏನ್ ವಿಷಯ? ಇದಾನೇನೋ ನಿಮ್ಮಪ್ಪ? ಇದಾರೆ, ಬನ್ನಿ ಒಳಗ್ ಬನ್ನಿ. ಒಳಗೆಲ್ಲ ಬರಕಾಗಲ್ಲ, ಕರಿಯವನ್ನ ಆಚೆ. ಮಾವ, ಹೊರಗಡೆ ನಿಂತು ಕಿರ್ಚಾಡ್ಬೇಡಿ, ಅಕ್ಕಪಕ್ಕದವರೆಲ್ಲ ನೋಡ್ತಾರೆ. ಅದೇನಿದ್ರು ಒಳಗ್ ಬಂದು ಮಾತಾಡಿ. ಬನ್ನಿ ಒಳಗೆ. ಸರಿ, ಏನ್ ವಿಷಯ ಅಂತ ಸಮಾಧಾನವಾಗಿ ಹೇಳು. ನೋಡು ನನ್ನ ಮಗನ್ನ. ಅವನಿಗೇನಾಗಿದೆ? ಚೆನ್ನಾಗಿದ್ದಾನಲ್ಲ. ವಿಷದ ಅವ್ನು ಸಾಯಕ್ಕೆ ಹೋಗಿದ್ದ ಅಭಯ್. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಇರೋ ಒಬ್ಬ ಮಗನ ಕಳ್ಕೊಂಡ್ಬಿಡ್ತಿದ್ದೆ, ಗೊತ್ತಾ? ಆಯ್ತಣ್ಣ, ಈಗ ಏನಾಗಬೇಕು ಅಂತ ಅದನ್ನ ಹೇಳು. ನಮ್ಮ ಅಭಯ್ ನಿನ್ನ ಮಗಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ತನ್ನ ಪ್ರಾಣದ ಬೆಲೆನೆ ಗೊತ್ತಿಲ್ದೇನೆ ಸೂಸೈಡ್ ಮಾಡ್ಕೊಳಕ್ ಹೋದವನು ನನ್ನ ಮಗಳ ಮೇಲೆ ಪ್ರಾಣ ಇಟ್ಕೊಂಡು ಏನ್ ಮಾಡ್ತಾನೆ? ಮಾತಾಡಕ್ ನಂಗೂ ಬರುತ್ತೆ. ಆಯ್ತಪ್ಪ, ನೀನೇ ಮಾತಾಡೋ, ನಾನು ಸುಮ್ಮನೆ ಇರ್ತೀನಿ. ಇವನು ಸ್ವಾತಿ ಚಿಕ್ಕವರಿದ್ದಾಗ ಏನ್ ಮಾತು ಕೊಟ್ಟಿದ್ದೆ ನೆನ್ಪಿದ್ಯಾ? ದೊಡ್ಡವರಾದ್ಮೇಲೆ ಇಬ್ರಿಗೂ ಮದುವೆ ಮಾಡಿಸ್ಬೇಕು ಅಂತ ಹೇಳಿದ್ದೆ ತಾನೆ? ಚಿಕ್ಕವನಿದ್ದಾಗ ಇವನ್ನ ಡಾಕ್ಟರ್ ಮಾಡ್ತೀನಿ ಅಂತ ಹೇಳಿದ್ದೆ ನೀನು. ಏನಾಗಿದೆ ಇವಾಗ ಇವನು? ಅವನ ಹಣೆ ಬರ ಏನೇನೋ ಆಯ್ತು, ಏನ್ ಮಾಡಕ್ಕಾಗುತ್ತೆ? ಇದು ಹಾಗೇನೆ. ಇವನ ಹಣೆಯಲ್ಲಿ ನನ್ನ ಮಗಳ ಹೆಸರು ಬರ್ದಿಲ್ಲ. ನೋಡ್ ಕೃಷ್ಣ, ನಾಳೆ ನನ್ನ ಮಗಳ ಎಂಗೇಜ್ಮೆಂಟ್. ಸುಮ್ಮನೆ ಬಂದು ಗಲಾಟೆ ಮಾಡಬೇಡ. ಮಾತಿಗೆ ತಪ್ಪಿ ಅನ್ಯಾಯವಾಗಿ ನಡೆಸ್ತಾ ಇರೋ ಎಂಗೇಜ್ಮೆಂಟ್ ಇದು. ನಾವ್ಯಾರು ಬರಲ್ಲ. ನೋಡು, ಎಲ್ಲ ಮರೆತು ನೀನು ನಿನ್ನ ಮಗ ಎಂಗೇಜ್ಮೆಂಟ್ಗೆ ಬನ್ನಿ. ನಾವು ಮಾತಿಗೆ ತಪ್ಪಿರ್ಬೋದು, ಆದ್ರೆ ಅದಕ್ಕೆ ಕಾರಣ ನಿಮ್ಮ ಮಗನೇ. ಇವನ್ ನೆಟ್ಟಿಗೆ ಇದ್ದಿದ್ರೆ ಸ್ವಾತಿನ ಇವನ್ಗೆ ಕೊಟ್ಟು ಮದ್ವೆ ಮಾಡ್ತಿದ್ವಿ. ಏನಾಗಿದೆ ನನ್ಗೆ ಇವಾಗ? ಚಿಕ್ಕ ವಯಸ್ಸಿಂದ ನೀನೇ ಅವಳ ಗಂಟ ಅಂತ ಆಸೆ ಹುಟ್ಟಿಸ್ಬಿಟ್ಟು ಇವಾಗ ಬೇರೆಯವ್ರು ಕೊಟ್ಟು ಮದುವೆ ಮಾಡ್ತಿದ್ದೀರಾ? ಅದ್ ಹೆಂಗ್ ಮದುವೆ ಮಾಡ್ತೀರಾ ನಾನು ನೋಡ್ತೀನಿ. ಅಪ್ಪ ಬಾ. ಕೈಗೆ ರಿಂಗ್ ಹಾಕಾಯ್ತು, ಇನ್ ಕೊಳ್ಳಿಗೆ ಒಂದ್ ತಾಳಿ ಬಿದ್ರೆ ನಿನ್ ಗಂಡಂಗ್ ನೀನೇ ರಿಂಗ್ ಮಾಸ್ಟರ್. ಅಮ್ಮ ತಾಯಿ ಸುಮ್ಮನೆ ಇರು, ಮದ್ವೆ ಆದ್ಮೇಲೆ ಹೆಂಗಿದೆಯೋ ಯಾರಿಗ್ ಗೊತ್ತು. ಅದು ನಿಜಾನೇ ಅನ್ನೋ. ಹಾಯ್. ಹಾಯ್. ಒಳಗ್ ಬರ್ಬೋದಾ? ಬನ್ನಿ. ಓಕೆ, ನಾನು ಹೋಗ್ತೀನಿ, ನೀವು ಮಾತಾಡ್ಕೊಳ್ಳಿ. ಓಕೆ, ಕುತ್ಕೊಳ್ಳಿ. ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯ್ತಲ್ವಾ? ಹೌದು, ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಾಯ್ತು. ನನ್ಗೆ ಈ ಆಡಂಬರ ಅಂದ್ರೆಲ್ಲ ಇಷ್ಟ ಆಗಲ್ಲ. ನನ್ಗೂ ಅಷ್ಟೇ. ಫಂಕ್ಷನ್ ಅಂದ್ರೆ ಮನೆ ತುಂಬಾ ನೆಂಟ್ರಿರ್ಬೇಕು, ಖುಷಿಯಾಗಿರ್ಬೇಕು,
ಒಂಥರ ಸಂಭ್ರಮ ಇರ್ಬೇಕು. ಅದು ನಿಜ. ನನ್ಗನ್ಸುತ್ತೆ ನನ್ನ ಮತ್ತೆ ನಿಮ್ಮ ಟೇಸ್ಟು ಮ್ಯಾಚ್ ಆಗುತ್ತೆ ಅಂತ. ಇರ್ಬಹುದು, ಅದಕ್ಕೆ ಆ ದೇವ್ರು ನಮ್ಮಿಬ್ರನ್ನ ಒಂದ್ ಮಾಡಿದಾನೆ ಅನ್ಸುತ್ತೆ. ಇವತ್ತು ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಅದು ರಿಂಗ್ ಏನೋ ಎಕ್ಸ್ಚೇಂಜ್ ಆಯ್ತು, ಮತ್ತೆ ಫೋನ್ ನಂಬರ್ ಯಾವಾಗ ಎಕ್ಸ್ಚೇಂಜ್ ಆಗೋದು? ನಾನೇ ಕೇಳೋಣ ಅನ್ಕೊಂಡೆ. ಎಷ್ಟೇ ಆದ್ರೂ ಹುಡುಗಿರ್ಗೊಂದು ಈಗೋ ಇರುತ್ತಲ್ಲ, ಅದಕ್ಕೆ ಕೇಳಿಲ್ಲ. ನೋ ಪ್ರಾಬ್ಲಮ್, ನನ್ಗೆ ಅರ್ಥ ಆಗುತ್ತೆ. ನೀವೇನ್ ಕೇಳ್ಬೇಡಿ, ನಾನೇ ಕೊಡ್ತೀನಿ. ತಗೊಳ್ಳಿ ನನ್ನ ನಂಬರ್. ನೀನೇನು ತಲೆ ಕೆಡಿಸ್ಕೋಬೇಡ. ಅವ್ಳಿಗಿಂತ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತೀನಿ, ನೋಡ್ತಾ ಇರು. ನನ್ನ ತಂಗಿ ಮತ್ತೆ ಭಾವ ಹೊಟ್ಟೆ ಉರ್ಕೋಬೇಕು. ಯಾಕಾದ್ರೂ ಇವನಿಗೆ ನನ್ನ ಮಗಳನ್ನ ಕೊಡಲಿಲ್ಲ ಅಂತ ನೊಂದ್ಕೋಬೇಕು. ಆ ಥರ ಮಾಡ್ತೀನಿ. ನಿನ್ನಣ್ಣಲ್ಲಿ ಅವಳ ಹೆಸರು ಬರ್ದಿಲ್ಲ ಅಂತ ಅವಳನ್ನ ಮರ್ತ್ಬಿಡು. ಸುಮ್ಮನೆ ಈಗ ಕೊರಗ್ತಾ ನಿನ್ನ ಜೀವನನ ಹಾಳು ಮಾಡ್ಕೋಬೇಡ. ಸುಮ್ಮನೆ ನಿನ್ನ ಕೆಲಸದ ಕಡೆ ಗಮನ ಕೊಡು. ನೋಡೆ, ಮದ್ವೆ ಆದ್ಮೇಲೆ ಕಾಲ್ ರಿಸೀವ್ ಮಾಡ್ತಾ ಇರೋದು, ಮಕ್ಕಳು ಹಣ್ಣು ತೊಳಿತಾ ಇದ್ದೀನಿ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳೋದು, ಇದನ್ನೆಲ್ಲ ಏನಾದ್ರು ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಅಷ್ಟೇ. ನಾನು ನಿನ್ ಜೊತೆ ಬಿಟ್ಟು ಬೇರೆ ಯಾರ ಜೊತೆ ಏನಾದ್ರು ಫೋನಲ್ಲಿ ಜಾಸ್ತಿ ಮಾತಾಡ್ತೀನೇನೆ? ಕೆಲವರು ಮದ್ವೆ ಆದ್ಮೇಲೆ ಫ್ರೆಂಡ್ಸ್ನ ಮರ್ತೇ ಬಿಡ್ತಾರೆ, ಅದಕ್ಕೆ ಹೇಳ್ದೆ. ನಾನು ಹಾಗೆಲ್ಲ ಮಾಡಲ್ವೇ, ಡೋಂಟ್ ವರಿ. ನೋಡೋಣ. ಸ್ವಾತಿ, ನಿಮ್ಮ ಅಪ್ಪನ ಫೋನ್ ಚಾರ್ಜರ್ ನೋಡ್ದೇನೆ? ಮಾ, ಅಲ್ಲೆಲ್ಲ ಹಾಲಲ್ಲಿ ನೋಡ್ದಂಗಾಯ್ತು, ಗೊತ್ತಿಲ್ಲ. ಅಲ್ಲೆಲ್ಲ ನೋಡ್ಬಿಟ್ಟೆ ಕಣೆ ಬಂದಿದ್ದು. ಏನೋ ಡೀಪಾಗಿ ಡಿಸ್ಕಸ್ ಮಾಡ್ತಾ ಇರೋ ಹಾಗಿದೆ. ಏನಿಲ್ಲ ಆಂಟಿ, ಮದ್ವೆ ಆದ್ಮೇಲೆ ನನ್ನನ್ನು ಮರ್ತ್ಬಿಡ್ಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೇ. ಹುಡುಗಿರು ಮದ್ವೆ ಆದ್ಮೇಲೂ ಮೊದ್ಲಿನ ಥರ ಫ್ರೆಂಡ್ಸ್ ಜೊತೆ ಜಾಲಿ ಆಗಿರ್ಬೇಕು ಅಂತ ಅನ್ಕೋತಾರೆ. ಆದ್ರೆ ತುಂಬಾ ಕೇಸ್ಗಳಲ್ಲಿ ಅದು ಸಾಧ್ಯ ಆಗೋದಿಲ್ಲಮ್ಮ. ಅಯ್ಯೋ, ಚಾರ್ಜರೇ ಮರ್ತ್ಬಿಟ್ಟೆ. ಯಾರು ಹೇಗೋ ಏನೋ, ನಾನಂತೂ ನಿನ್ ಜೊತೆ ಈಗ ಹೇಗಿದ್ದೀನೋ ಮದ್ವೆ ಆದ್ಮೇಲೂ ಹಾಗೆ ಇರ್ತೀನಿ. ನೋಡೋಣ. ನೋಡು, ಈಗಲೇ ಹೇಳಿದ್ದೀನಿ, ನನ್ನ ಮದ್ವೆಗೆ ನೀನು ಒಂದ್ ವಾರದ ಮುಂಚೆನೆ ಇಲ್ಲೇ ಬಂದು ಜಾಂಡ ಹೊಡ್ಬಿಡ್ಬೇಕಷ್ಟೇ. ಆಯ್ತಮ್ಮ, ಇದೇ ಟೈಮಲ್ಲಿ ಏನಾದ್ರು ನನ್ನ ಮದ್ವೆ ಫಿಕ್ಸ್ ಆದ್ರೆ ಅದನ್ನು ಕ್ಯಾನ್ಸಲ್ ಮಾಡ್ಬಿಟ್ಟು ಬರ್ತೀನಿ. ಇದು ಸ್ವಲ್ಪ ಓವರ್ ಆಯ್ತು ಅನ್ಸ್ಲಿಲ್ವಾ? ಅದು ಓವರ್ ಅಲ್ಲ ಕಣೆ ಸ್ವಾತಿ. ನಮಿತಾ ನಿನಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾಳೆ ಅಂತ ಅರ್ಥ. ಇಲ್ಲೆಲ್ಲೂ ಚಾರ್ಜರ್ ಸಿಗ್ತಾ ಇಲ್ಲ ಕಣೆ. ನಾನು ಆ ರೂಮಲ್ಲಿ ಹುಡುಕ್ತೀನಿ. ನೀವಿಬ್ರು ಹರಟೆ ಹೊಡೆಯೋದನ್ನ ನಿಲ್ಲಿಸಿ ಬೇಗ ಮಲ್ಕೊಳ್ಳಿ. ಆಯ್ತಮ್ಮ, ಗುಡ್ ನೈಟ್. ಗುಡ್ ನೈಟ್ ಆಂಟಿ. ಗುಡ್ ನೈಟ್. ಇದು ಮದ್ವೆ ಶಾಪಿಂಗ್ ಯಾವಾಗಿಂದ ಮಾಡ್ಬೇಕು ಅನ್ಕೊಂಡಿದ್ಯಾ? ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ಬೇಕು ಕಣೆ. ಸ್ವಾತಿ ಮದುವೆ ಏನೋ ಫಿಕ್ಸ್ ಆಯ್ತು, ನನ್ನ ಮದುವೆ ಯಾವಾಗ ಮಾಡ್ತೀರಿ? ಯಾಕೋ ಅಷ್ಟು ಅರ್ಜೆಂಟು? ಹಾಗೇನಾದ್ರೂ ಇದ್ರೆ ಹೇಳು, ಸ್ವಾತಿ ಮದುವೆ ದಿನನೇ ನಿನ್ನ ಮದುವೆನೂ ಮಾಡಿ ಮುಗಿಸೋಣ. ಅಯ್ಯಯ್ಯೋ, ಅಷ್ಟೊಂದು ಅರ್ಜೆಂಟ್ ಏನಿಲ್ಲಮ್ಮ, ಸುಮ್ಮನೆ ಮೆಂಟಲಿ ಪ್ರಿಪೇರ್ ಆಗೋದಕ್ಕೆ ಕೇಳಿದೆ ಅಷ್ಟೇ. ಓ ಮಾವ, ಬನ್ನಿ. ಏನ್ ಗೀತಾ, ಭಾವ ಇದ್ದಾರಾ? ಯಾಕೆ ಮತ್ತೆ ಅವ್ರ ಹತ್ರ ಜಗಳ ಆಡೋಕಾ? ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀನು ಸುಮ್ಮನಿರೋ. ಅವತ್ತು ನಿಮ್ಮ ಮಾವನ ಅವತಾರ ನೋಡ್ಲಿಲ್ವಾ? ಸಾರಿ ಕಣೆ, ಅವತ್ತು ಹಾಗೆ ನಡ್ಕೊಂಡಿದ್ದಕ್ಕೆ. ಮಗ ಸೂಸೈಡ್ ಮಾಡ್ಕೊಳಕ್ ಹೋಗ್ಬಿಟ್ನಲ್ಲ, ಆ ಟೆನ್ಷನಲ್ಲಿ ಹಾಗೆಲ್ಲ ಮಾತಾಡ್ಬಿಟ್ಟೆ. ಇನ್ಯಾವತ್ತೂ ಹಾಗೆ ನಡ್ಕೊಳ್ಳಲ್ಲ, ಕ್ಷಮಿಸ್ಬಿಡಮ್ಮ. ಪರವಾಗಿಲ್ಲ ಬಿಡೋಣ, ಏನೋ ಕೆಟ್ಟಗಳಿಗೆ ಹಾಗಾಗೋಯ್ತು. ಇನ್ನೇನು, ಅಣ್ಣ ತಂಗಿ ಇಬ್ರು ಒಂದಾದ್ರಲ್ಲ. ಮಾವ, ಮದುವೆಗೆ 2 ದಿನ ಮುಂಚೆನೆ ಇಬ್ರು ಬಂದು ಖುಷಿಯಾಗಿ ಓಡಾಡ್ಬೇಕು, ಆಯ್ತಾ? ಆಯ್ತು ಬಿಡಪ್ಪ, ಒಂದು ವಾರದ ಮುಂಚೆನೆ ಬರ್ತೀನಿ. ಏನ್ ರಮಣ್ಣ, ಚೆನ್ನಾಗಿದ್ಯಾ? ನೋಡು ಇದೆ. ಸಕ್ಕತ್ತಾಗಿದೆ ಕಣೆ ನಿಮ್ ಫಾರ್ಮ್ ಹೌಸು, ನಂಗೆ ತುಂಬಾ ಇಷ್ಟ ಆಯ್ತು. ನನ್ಗೂ ಅಷ್ಟೇ ತುಂಬಾ ಇಷ್ಟ. ನನ್ ರಿಸರ್ಚ್ ರಿಲೇಟೆಡ್ ವರ್ಕ್ಸ್ ಎಲ್ಲ ನಾನು ಇಲ್ಲೇ ಮಾಡೋದು. ನಾವ್ ಲೈಫಲ್ಲಿ ಇಷ್ಟಪಟ್ಟಿರೋದೆಲ್ಲ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಯಾಕೆ, ಏನಾಯ್ತು? ಸುಮ್ಮನೆ ಹೇಳ್ದೆ. ಹೇಯ್, ಯಾರೋ ನಮ್ನ ಅವಾಗಿಂದ ಫಾಲೋ ಮಾಡ್ತಾ ಇದಾರೆ ಅನ್ಸುತ್ತೆ. ಇಲ್ವೇ, ನನ್ಗೆ ಇಲ್ಲಿ ಹೆಲ್ಪ್ ಮಾಡಕ್ಕೆ ಅಂತ ರಾಮಣ್ಣ ಅಂತ ಒಬ್ರೇ ಇರೋದು. ಅವ್ರು ಬಿಟ್ರೆ ಇಲ್ಲಿ ಬೇರೆ ಯಾರು ಬರಲ್ಲ. ಇಲ್ವೇ, ಯಾಕೋ ಅವಾಗಿಂದ ಹಂಗೆ ಅನಿಸ್ತಾ ಇದೆ. ನೀನ್ ಸುಮ್ನೆ ಟೆನ್ಷನ್ ಎಲ್ಲ ಮಾಡ್ಕೋಬೇಡ, ಆತರ ಏನು ಇಲ್ಲ. ಓಕೆ, ಸರಿ ಬಿಡು. ಹೇಯ್, ನನ್ ಮದ್ವೆ ಆದ್ಮೇಲೆ ಇಲ್ಲೊಂದ್ಸರಿ ಬರ್ತೀನಿ ಆಯ್ತಾ? ಇದನ್ನ ಹನಿಮೂನ್ ಸ್ಪಾಟ್ ಆಗಿ ಮಾಡ್ಕೊಂಡ್ಬಿಟ್ಟಿಯಮ್ಮ ಮತ್ತೆ. ಯಾಕೆ ಮಾಡ್ಕೋಬಾರ್ದಾ? ಮಾಡ್ಕೋಬಹುದು. ಹನಿಮೂನ್ ಎಲ್ಲಾದ್ರೆ ಏನು, ಬೇಕಾಗಿರೋದು ಏಕಾಂತ ತಾನೆ. ಏಯ್ ತರ್ಲೆ ನಡಿಯೇ. ಬಾ.
ರೀ ಊಟದ ಮೆನುನಲ್ಲಿ ರುಮಾಲಿ ರೋಟಿ ಬೇಡ, ಅದೊಂಥರ ಹೊಟ್ಟೆಗೆ ಅಂಟ್ಕೊಂಡಂಗಾಗತ್ತೆ. ಬೇರೆ ಏನು ಮಾಡಿಸೋದು? ದೋಸೆ ಮಾಡಿಸಿದ್ರೆ ಹೇಗೆ? ಸರಿ, ಅವ್ರಿಗೆ ಫೋನ್ ಮಾಡಿ ಹೇಳು ಮೆನು ಚೇಂಜ್ ಮಾಡ್ಕೊಳ್ಳಿಕ್ಕೆ. ರೀ ಕಾರ್ಡ್ ಯಾವಾಗ ಬರುತ್ತಂತೆ? ಅದನ್ನ ಜಗನ್ನಾಥನ್ನೇ ಕೇಳು. ಏ ಪುಟ್ಟ, ಕಾರ್ಡ್ ರೆಡಿ ಆಯ್ತೇನೋ? ಏನೋ ನನ್ಗೆ ಗೊತ್ತಿಲ್ಲ. ಅಲ್ವೋ, ನೀನೇ ತಾನೇ ಪ್ರಿಂಟಿಗೆ ಕೊಟ್ಟಿರೋದು. ಈಗ ಗೊತ್ತಿಲ್ಲ ಅಂದ್ರೆ ಏನರ್ಥ? ನಿಮ್ಮ ಹತ್ರನೂ ನಂಬರ್ ಇದೆ ತಾನೆ, ನೀವೇ ಮಾಡಿ ಕೇಳಿ. ಆಯ್ತು ಬಿಡು, ಕೇಳ್ತೀನಿ. ಸಂಜೆ ಮನೆಗೆ ಬರ್ತೀಯಾ, ರೂಮಲ್ಲೇ ಇರ್ತೀಯಾ? ಇವನ್ಯಾಕೆ ಈಗ ಆಡ್ತಾ ಇದ್ದಾನೆ? ಆಫೀಸಲ್ಲಿ ಏನೋ ಟೆನ್ಷನ್ ಇರಬೇಕು. ಸರಿ, ಕ್ಯಾಟ್ರಿಂಗ್ನವ್ರಿಗೆ ಕಾಲ್ ಮಾಡು. ಹೀಗೆ ಒಂದಷ್ಟು ಗೊಂದಲ ಭಯಗಳ ನಡುವೆ ಎರಡೂ ಮನೆಗಳಲ್ಲಿ ಮದುವೆ ತಯಾರಿ ಜೋರಾಗೇ ನಡೀತಾ ಇರತ್ತೆ. ಒಂದು ಟೈಮ್ಗೆ ರಾಜೇಶ್ ಮತ್ತೆ ಗೀತಾ ಕೃಷ್ಣ ಅಥವಾ ಅವ್ರ ಮಗ ಅಭಯ್ನಿಂದ ಮದುವೆಗೆ ಯಾವ್ದಾದ್ರು ತೊಂದರೆ ಆಗತ್ತೆ ಅನ್ನೋ ಭಯದಲ್ಲಿದ್ರೂ ಸ್ವತಃ ಕೃಷ್ಣನೇ ಬಂದು ಕ್ಷಮೆ ಕೇಳಿರೋದ್ರಿಂದ ಆ ಭಯ ಸ್ವಲ್ಪ ದೂರ ಆಗಿರತ್ತೆ. ಇನ್ನೇನ್ ಮದುವೆ ಕೌಂಟ್ ಡೌನ್ ಶುರು ಆಗ್ತಿದೆ ಅನ್ನೋವಾಗ ರಾಜೇಶ್ ಮತ್ತೆ ಗೀತಾಗೆ ಒಂದು ದೊಡ್ಡ ಶಾಕ್ ಕಾದಿರತ್ತೆ. ರೀ ಟೀ. ರೀ, ನನ್ನ ಫ್ರೆಂಡ್ ಸಾವಿತ್ರಿ ನನ್ನ ಹತ್ರ ಸ್ವಲ್ಪ ದುಡ್ಡು ಸಾಲ ತೊಗೊಂಡಿದ್ಲಲ್ಲ, ಆ ಅಮೌಂಟ್ ಏನೋ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾಳಂತೆ. ಆ ಮೆಸೇಜ್ ಬಂದಿದೆಯಾ ಅಂತ ಸ್ವಲ್ಪ ನೋಡಿ ಹೇಳ್ರಿ. ಮೊಬೈಲ್ ಅಲ್ಲಿ ಇದೆಯಲ್ಲ, ನೀನೇ ನೋಡೆ. ಯಾವಾಗಲೂ ಪೇಪರಲ್ಲಿ ಅದೇನು ಮುಳುಗೋಗಿರ್ತಿರೋ. ರೀ, ಇಲ್ಲಿ ನೋಡ್ರಿ ಮೆಸೇಜು. ಏನೇ ಅದು? ಅಯ್ಯೋ, ಇಲ್ಲಿ ನೋಡ್ರಿ.